ನೆಪದಲ್ಲಿ ಮಾದಿಗರನ್ನ ಕಡೆಗಣಿಸಬೇಡಿ ಅಂತ. ಯಾಕೆಂದ್ರೆ ನೀವು 56,432 ಹುದ್ದೆ ತುಂಬಲಿಕ್ಕೆ ಹೋಗ್ತಿರಲ್ಲ, ಅದು ಒಂದು ಕಡೆ ಸ್ವಾಗತಾರ್ಹ ಆದ್ರೂ ಕೂಡ ಒಳ ಮೀಸಲಾತಿ ಜಾರಿ ಮಾಡದೆ ನೀವು ತುಂಬಿದ್ರೆ ಇಡೀ ಮಾದಿಗರ ಬದುಕಿನ ಮೇಲೆ, ಅವರ ಹೊಟ್ಟೆಯ ಮೇಲೆ ಹೊಡೆದು ನೀವು ಸರ್ಕಾರ ನಡೆಸ್ತೀರಾ ಅಂತ. ನೀವು ಅವರ ಹೊಟ್ಟೆಯ ಮೇಲೆ ಹೊಡೆದು ಅವರ ಅನ್ನ ಕಸಿದಂತೆ ಮಾದಿಗರ ಅನ್ನವನ್ನ ಕಸಿದವರು ಯಾರೂ ಬದುಕಲಿಕ್ಕೆ ಆಗಿಲ್ಲ, ಯಾರೂ ಉಳಿಲಿಕ್ಕಾಗಿಲ್ಲ. ಕಾರಣ ಹಸಿದವರ ನೊಂದವರ ಅಳಲನ್ನ ಕೇಳಿದಂತ ಯಾವುದೇ ಸರ್ಕಾರಗಳು ಯೋಗ್ಯವಾಗುವುದಿಲ್ಲ. ಹಾಗಾಗಿ ನಾನು ಹೇಳೋದು 56,432 ಹುದ್ದೆಗಳನ್ನು ತುಂಬಬೇಕಾದ್ರೆ ನೀವು ಒಳ ಮೀಸಲಾತಿ ಅನ್ವಯಿಸಿ ತುಂಬಬೇಕು. ಅದರಲ್ಲಿ ನಾಗಮೋಹನ್ ದಾಸ್ ವರದಿ ದತ್ತಾಂಶ ಬಹಳಷ್ಟು ಚಂದವಾಗಿ ಕೊಟ್ಟಿದ್ದಾರೆ. ಆ ವರದಿಯನ್ನು ಆಧರಿಸಬೇಕು. ಬೇರೆ ಸಮುದಾಯದವರು ಹೇಳ್ತಾರೆ, ಬೇರೆ ಪರಿಶಿಷ್ಟ ಜಾತಿಯವರು ನಾಗಮೋಹನ್ ದಾಸ್ ವರದಿಯಲ್ಲಿ ಅವೈಜ್ಞಾನಿಕವಾಗಿ ಇದ್ದಿದ್ರೆ ಸರ್ಕಾರದ ಹಣವನ್ನ, ಜನರ ತೆರಿಗೆಯ ಹಣವನ್ನ ಕೋಟ್ಯಾಂತರ ಖರ್ಚು ಮಾಡಿ ನೇಮಿಸ್ತಿರಲಿಲ್ಲ. ಅವರು ಯೋಗ್ಯವಾಗಿ ಕೊಡ್ತಾರೆ ಅಂತ ನೇಮಿಸಿದ್ರು. ಅವರು ಕೂಡ ಬಹಳಷ್ಟು ಯೋಗ್ಯವಾಗಿ, ಬಹಳಷ್ಟು ಸ್ಫುಟವಾಗಿ, ನಿಖರವಾಗಿ ನಾಗಮೋಹನ್ ದಾಸ್ ಅವರು ವರದಿಯನ್ನು ಕೊಟ್ಟಿದ್ದಾರೆ. ಅವರ ವರದಿಯ ಆಧಾರದ ಮೇಲೆ ನೀವು ಹಂಚಬೇಕಾಗುತ್ತೆ. ಈಗ ನೋಡಿ, ಒಳ ಮೀಸಲಾತಿ ಅನ್ವಯಿಸಿ ಎಲ್ಲಾ ಕ್ಷೇತ್ರದಲ್ಲೂ, ಬರೀ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅಷ್ಟೇ ಒಳ ಮೀಸಲಾತಿ ಅಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ರಾಜಕೀಯ ಬಂದರೂ ಕೂಡ ಅಲ್ಲಿ ಒಳ ಮೀಸಲಾತಿ ಬೇಕು, ಉದ್ಯೋಗ ಬಂದರೂ ಕೂಡ ಒಳ ಮೀಸಲಾತಿ ಬೇಕು, ಶಿಕ್ಷಣ ಬಂದರೂ ಒಳ ಮೀಸಲಾತಿ ಬೇಕು. ಇವೆಲ್ಲವನ್ನ ಆಧರಿಸಿ ನೀವು ಒಳ ಮೀಸಲಾತಿ ತರಬೇಕು. ಆಮೇಲೆ ಇಡೀ ರಾಜ್ಯದಲ್ಲಿ ನನ್ನ ಮಾದಿಗ ನೌಕರರದು ಒಂದು ಅಳಲಿದೆ, ಅದು ಕೇಳಿಸ್ಕೊತಿಲ್ಲ ಸರ್ಕಾರ. ನನ್ನ ಮಾದಿಗ ನೌಕರ ಸಾಮಾನ್ಯ ಹುದ್ದೆಯಿಂದ ಆಯ್ಕೆಯಾಗಿ ನೌಕರಿ ಮಾಡ್ತಿದ್ರೆ ಅವನು ನಿವೃತ್ತಿ ಹಂಚಿಗೆ ಬಂದರೂ ಕೂಡ ಅದೇ ಹುದ್ದೆನಲ್ಲಿ ನಿವೃತ್ತಿ ಆಗ್ತಾನೆ. ಆ ಪದೋನ್ನತಿ ಅಂತ ಪಾಲು ಬಲಿಷ್ಠರ ಪಾಲಾಗ್ತಿದೆ. ಆ ಬಲಿಷ್ಠರ ಪಾಲಾಗುವುದನ್ನು ತಡೆದು ಹಸಿದವರ ಬಗ್ಗೆ ನೀವು ಮಾಡಬೇಕು. ಇದಕ್ಕೆ ಕಾಂಗ್ರೆಸ್ ಸರ್ಕಾರ ನೀವು 2.5 ವರ್ಷದಿಂದ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ನಾವು ಕೊಡಿ ಅಂತ ಹೇಳ್ತಿದ್ದೀವಿ. ಇದು ನೀವು ಮೂಗಿಗೆ ತುಪ್ಪ ಸವರೋ ಕೆಲಸ ಮಾಡಬೇಕು. ಈ ಬುಗುರಿ ಆಟ ಆಡೋದು ನಿಲ್ಲಿಸಬೇಕು. ಈ ಮಾದಿಗರ ಜೊತೆ ಕಣ್ಣ ಮುಚ್ಚಲೆ ಆಡೋದು ನಿಲ್ಲಿಸಬೇಕು. ಇದಕ್ಕೆಲ್ಲ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟವಾದ ನಿರ್ದೇಶನ ತಗೋಬೇಕು, ಆದೇಶವನ್ನು ಮಾಡಬೇಕು. ಹೌದು, ಇಡೀ ರಾಜ್ಯದಲ್ಲಿ ಮಾದಿಗರು ಬಹಳ ಸಂಖ್ಯೆಯಲ್ಲಿದ್ದಾರೆ. ಎಲ್ಲಾ ವಿಚಾರದಲ್ಲಿ ನಮಗೆ ಸ್ಪಂದಿಸಿದ್ದಾರೆ. ನೀವು ಹೇಳಿಲ್ವ, ಚಿತ್ರದುರ್ಗದಲ್ಲಿ ನಿಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ನೀವು ಗೆಲ್ಲುವ ಮೊದಲು ಒಂದು, ಗೆದ್ದ ನಂತರ ಮತ್ತೊಂದು ಮಾತಾಡ್ತೀರಾ. ನಿಮ್ಮ ಸರ್ಕಾರ ಗೆಲ್ಲುವ ಮೊದಲು ಏನ್ ಹೇಳಿದ್ರಿ? ಪರಿಶಿಷ್ಟ ಜಾತಿಗಳ ಸಮಾವೇಶ ಮಾಡಿದಾಗ ನಮ್ಮ ಮೊದಲ ಆದ್ಯತೆ, ಪ್ರಣಾಳಿಕೆಯಲ್ಲಿ ಮೊದಲ ಆದ್ಯತೆ ಮಾದಿಗರಿಗೆ ಊಟ ಕೊಡ್ತೀವಿ ಅಂತ ಹೇಳಿದ್ರಿ. ಅಂದ್ರೆ ಒಳ ಮೀಸಲಾತಿ ಮಾಡ್ತೀವಿ ಅಂದ್ರಿ. ಊಟ ಕೊಡ್ತೀವಿ ಅಂದ್ರೆ ತಟ್ಟೆನೂ ಬಾಸ್ಕೊಂಡು ಹೋಗ್ಬಿಟ್ರಿ ನೀವು ಮಾದ್ರದ. ಇದು ನೀವು ನ್ಯಾಯನಾ? ಇದು ಸರ್ಕಾರದ ನಡೆನಾ? ನಿಮಗೆ ಅಳಲು ಕೇಳ್ತಾ ಇಲ್ವಾ? ಹಾಗಾಗಿ ನೋಡಿ, ಇದಕ್ಕೆ ಕಾರಣ ರಾಜ್ಯ ಸರ್ಕಾರ. ನಾವು ಸಚಿವ ಸಂಪುಟದ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ. ರಾಜ್ಯ ಸರ್ಕಾರ ನೇರವಾದ ಕಾರಣ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೇರ ಕಾರಣ. ನೀವು ಮಾದಿಗರಿಗೆ ನ್ಯಾಯ ಕೊಡದೆ ಹೋದ್ರೆ ಗದ್ದುಗೆನಲ್ಲಿ ಹಾಕಿರ್ತಾರೆ. ನೀವು ಗದ್ದುಗೆ ಉಳಿಸಿಕೊಳ್ಳುವುದರಲ್ಲೇ ಕಾಲ ಕಳೀತಿದೆ ಹೊರತು, ಹಸಿದವರು ಲೈನಲ್ಲಿ ನಿಂತಿದ್ದಾರೆ, ಸಾಲಿನಲ್ಲಿ ತಟ್ಟೆ ಹಿಡ್ಕೊಂಡು, ಬೇರೆ ತಟ್ಟೆ ತಂದು ನೀವು ತಟ್ಟೆನೂ ಕಸಿತಿದ್ದೀರಲ್ಲ. ನಾವು ಬಡಿಸ್ಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ಯಾಕೆ ಆಳ್ಬೇಕು? ಯಾಕೆ ಸರ್ಕಾರ ಬೇಕು? ಇದಕ್ಕೆಲ್ಲ ಕಾರಣ ನೀವು ಬೊಟ್ಟು ಮಾಡಿ ಏನ್ ತೋರಿಸ್ತೀರಾ? ಕೇಂದ್ರ ಸರ್ಕಾರ ತೋರಿಸ್ತಾರೆ. ಕೇಂದ್ರ ಸರ್ಕಾರದಲ್ಲಿ ನಿಮಗೆ ಸೂಚನೆ ಮಾಡೋರು ಯಾರು? ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ, ವಿರೋಧ ಪಕ್ಷದ ಲೀಡರ್ ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಗೊತ್ತಾಗೋದಿಲ್ವಾ ಇದು? ನನ್ನ ಆಡಳಿತ ಇರುವ ರಾಜ್ಯ ಸರ್ಕಾರದವರು ಇವರು 35 ವರ್ಷಗಳಿಂದ ಮಾದರಿಗೆ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾಗೋದಿಲ್ಲ ರಾಹುಲ್ ಗಾಂಧಿಗೆ. ರಾಹುಲ್ ಗಾಂಧಿ ನೇರ ಕಾರಣ. ಈ ನಮ್ಮ ಒಳ ಮೀಸಲಾತಿ ಸಿಗದಿದ್ದಕ್ಕೆ ರಾಹುಲ್ ಗಾಂಧಿ ಅವರು ನೇರ ಕಾರಣ. ಯಾಕೆಂದ್ರೆ ಈಸ್ ದ ಲೀಡರ್ ಆಫ್ ದಿ ಅಪೋಸಿಷನ್ ಪಾರ್ಟಿ ಇನ್ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಂಡ್ ದ ನೆಕ್ಸ್ಟ್ ಪ್ರೆಸಿಡೆಂಟ್ ಆಫ್ ದಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಬೇರೆ ವಿಚಾರಕ್ಕೆಲ್ಲ ನೀವು ಸಂದೇಶ ನೀಡ್ತೀರಾ ಹೈಕಮಾಂಡಿಂದ. ಮಾದಿಗರು ಹಸ್ತಿದ್ದಾರೆ, ಅವ್ರಿಗೆ ತಟ್ಟೆ ಕೊಟ್ಬಿಟ್ಟು ಬಡಿಸ್ಬಿಡಿ ಅಂತ ನಿರ್ದೇಶನ ಯಾಕೆ ಮಾಡ್ತಿಲ್ಲ? ಇದರಲ್ಲಿ ಮೊದಲ ಕಾರಣಗರು ರಾಹುಲ್ ಗಾಂಧಿ ಅವರು, ಎರಡನೆಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ನೀವು ಒಳ್ಳೆಯರೇ, ನಿಮ್ಮ ಬಗ್ಗೆ ಗೌರವ ಇದೆ ಅಂತ ನಾವು ನಿಮ್ಗೆ ಹೆದರ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ. ನೀವು ಗೌರವವನ್ನು ಉಳಿಸ್ಕೋಬೇಕಂದ್ರೆ, ನಿಮ್ಮ ಪಕ್ಷ ಗೌರವವನ್ನು ಉಳಿಸ್ಕೋಬೇಕಂದ್ರೆ ಮಾದಿಗರಿಗೆ ಅನ್ನ ಕೊಡಬೇಕು. ಮಾದಿಗರಿಗೆ ಅನ್ನ ಕೊಟ್ಟಿದ್ದೇವೆ ಅಂತ ಮೂಲಕ ಸಾಮಾಜಿಕ ನ್ಯಾಯದ ಹರಿಕಾರರಾಗಬೇಕು. ಸುಮ್ಮನೆ ಪದಗಳಲ್ಲಿ ಸಾಮಾಜಿಕ ನ್ಯಾಯದ ಹರಿಕಾರರಾಗಿ ಅಂದ್ರೆ ಅದು ಬಹಳ ಕ್ಷಣಿಕ. ನೀವು ಹಸಿದವರಿಗೆ ಅನ್ನ ಕೊಡಬೇಕು. ಈ ಪರಿಶಿಷ್ಟ ಜಾತಿಯಲ್ಲೇ ಅತ್ಯಂತ ನಿಕೃಷ್ಟ ಬದುಕು, ಅನ್ನ ಇಲ್ಲದೆ ಬಡತನದಲ್ಲಿ ಬದುಕಿರ್ತದ, ದಾರಿದ್ರ್ಯ ಜೀವನದಲ್ಲಿ ಬದುಕ್ತಿರ್ತಾರೆ ಯಾರನ್ನ ಇದ್ರೆ ಅದು ಮಾದಿಗ ಸಮಾಜ. ಆ ಮಾದಿಗ ಸಮಾಜದ ಒಳಕೂಗು ನಿಮಗೆ ಗೊತ್ತಾಗ್ತಿಲ್ವೇ? ಅದಕ್ಕೆ ನೀವು ಒಳ ಮೀಸಲಾತಿ ಜಾರಿ ಮಾಡಬೇಕು. 56,432 ಹುದ್ದೆಗಳನ್ನೇನ ನೀವು ಒಳ ಮೀಸಲಾತಿ ಅನ್ವಯಿಸದೆ ತುಂಬಲಿಕ್ಕೆ ಹೋದರೆ ನಿಮ್ಮ ಸರ್ಕಾರದ ವಿರುದ್ಧ ಮಾದಿಗರ ಮಹಾದಂಗೆ ಆಗ್ತದೆ. ಅದಕ್ಕೆ ನೀವು ಒಳ ಮೀಸಲಾತಿಯನ್ನು ಅನ್ವಯಿಸಿ ಹುದ್ದೆಯನ್ನು ತುಂಬಬೇಕು. ಬಡ್ತಿ ಮೀಸಲಾತಿಯನ್ನು ಕೂಡ ಒಳ ಮೀಸಲಾತಿ ಅನ್ವಯಿಸಿ ತುಂಬಬೇಕು ಅನ್ನುವಂತ ನಮ್ಮ ಆಗ್ರಹ. ನಾವು ಇವತ್ತು ಈ ತುಮಕೂರು ಪಟ್ಟಣದಿಂದ, ನಗರದಿಂದ ಮುಂದೆ ಹೋಗ್ತಾ ಇದ್ವಿ ಬೆಂಗಳೂರು ಕಡೆ. ನಮ್ಮ ಪಾದಯಾತ್ರೆ ಈ ತಿಂಗಳ ಮಾರ್ಚ್ ತಿಂಗಳ 27ನೇ ತಾರೀಕು
26ರ ರಾತ್ರಿ ಸಮಾಪನೆಗೊಂಡು 27ರಂದು ನಾವು ಧರಣಿ ಹೂಡ್ತೇವೆ. ಕಾರಣ ಅವತ್ತು ನೀವು ಸಚಿವ ಸಂಪುಟದಲ್ಲಿ ವಿಶೇಷ ವಿಚಾರ ಇಟ್ಟಿದ್ದೀರ, ಅದು ಒಳ ಮೀಸಲಾತಿ ಚರ್ಚೆ. ಅವತ್ತು ಬರೀ ಚರ್ಚೆ ಮಾಡ್ಕೊಂಡೆ ನೀವು ಕಾಲ ತಳ್ಳಿಬಿಟ್ರೆ ಈ ಕಟ್ಟೆ ಇದೆಯಲ್ಲ, ಇವ್ರದ್ದು ಆಕ್ರೋಶದ ಕಟ್ಟೆ ಹೊಡಿತದೆ. ಅದಕ್ಕೆ 27ರ ಸಚಿವ ಸಂಪುಟ ಸಭೆಯಲ್ಲಿ ನಾವು ಕಾಯ್ತೇವೆ. ನೀವು ಶುಭ ಸಂದೇಶ ನಮ್ಮ ಮಾದಿಗರ ಸಮಾಜಕ್ಕೆ ಕೊಡ್ತೀರಾ ಅಂತ. ಇದು ಮಾದಿಗರ ಹಕ್ಕಿಗಾಗಿ ನಾನು ಹೋರಾಟ ಮಾಡ್ತಿರೋದು. ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಮಾದಿಗರ ನೋವಿದೆ, ಮಾದಿಗರ ಆಕ್ರೋಶವಿದೆ, ಮಾದಿಗರ ಬಡತನದ ಆಕ್ರಂದನ ಬವಣೆ ಇದೆ. ನನ್ನ ಹೆಜ್ಜೆಗಳು ಸಾಮಾನ್ಯ ಅಲ್ಲ. ಪ್ರತಿ ಮಾದಿಗನ ಒಂದೊಂದು ಹೆಜ್ಜೆಯು ನನ್ನ ಮಾದಿಗನ ಹೆಜ್ಜೆ. ಬರೀ ಸ್ವಾಮೀಜಿ ಹೆಜ್ಜೆ ಅಲ್ಲ, ನಾನು ಹರಿಹರದಿಂದ ಬಂದ ಹೆಜ್ಜೆ, ಒಂದು ಹೆಜ್ಜೆ ಒಬ್ಬ ಮಾದಿಗನದು. 40 ಲಕ್ಷ ಹೆಜ್ಜೆ ಆದ್ರೆ ಅದು ಎಲ್ಲಾ ಮಾದಿಗರ ಹೆಜ್ಜೆಯನ್ನು ನಾನು ಹಾಕ್ತಾ ಇದ್ದೀನಿ. ಅದಕ್ಕೆ 27 ಇದೇ ಮಾರ್ಚ್ ಎಂದು ನಡೆಯುವಂತ ಧರಣಿಯಲ್ಲಿ ಸಂಖ್ಯೆಯಲ್ಲಿ ಅಸಂಖ್ಯಾತ ಸಂಖ್ಯೆಯಲ್ಲಿ ನೀವು ಭಾಗವಹಿಸಿ. ಇದು ಶಕ್ತಿ ಪ್ರದರ್ಶನವಲ್ಲ, ನಮ್ಮ ಜಾತಿಯ ಶಕ್ತಿ ಪ್ರದರ್ಶನವಲ್ಲ. ಬಡತನದ, ಹಸಿವಿನ, ಬವಣೆಯ, ದಾರಿದ್ರ್ಯದ ಆಕ್ರಂದನದ ಧ್ವನಿ ಅಲ್ಲಿ ಪ್ರದರ್ಶನ ಆಗುತ್ತೆ. ನಾವು ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಮಾದಿಗೆ ಬರೋದಿಲ್ಲ. ನಮ್ಮ ಒಳ ಆಂತರ್ಯದ ಧ್ವನಿಯನ್ನ ನಿಮಗೆ ತೋರಿಸಲಿಕ್ಕೆ ಅವತ್ತು ಬರ್ತಾ ಇದ್ದೇವೆ. 27ರಂದು ನನ್ನ ರಾಜ್ಯದ ಮಾದಿಗ ಸಮುದಾಯದ ಎಲ್ಲರೂ ಹೋರಾಟಗಾರರು, ಚಿಂತಕರು, ಪ್ರಾಜ್ಞರು, ನಮ್ಮ ಎಲ್ಲ ವಿದ್ಯಾರ್ಥಿ ಯುವಜನರು, ನಿರುದ್ಯೋಗಿಗಳು, ಉದ್ಯೋಗ ಆಕಾಂಕ್ಷಿಗಳು 27ರಂದು ಬೆಳಿಗ್ಗೆ ನೀವು 9 ರಿಂದ 10 ಗಂಟೆಯಿಂದ ಜಮಾವಣೆ ಆಗಬೇಕು. ನಾವು ಸೇರಿ ನಮ್ಮ ಧ್ವನಿ ಏನೆಂದು ಸರ್ಕಾರಕ್ಕೆ ತಿಳಿಸಬೇಕು. ಮತ್ತೊಮ್ಮೆ ಹೇಳ್ತೇನೆ, ಇದಕ್ಕೆ ಕಾರಣ ರಾಹುಲ್ ಗಾಂಧಿ ಅವರು, ತದನಂತರದ ಸ್ಥಾನ ಮಲ್ಲಿಕಾರ್ಜುನ ಖರ್ಗೆ ಅವರು. ನೀವು ಸ್ಪಷ್ಟವಾಗಿ ಸಂದೇಶ ರಾಜ್ಯ ಸರ್ಕಾರಕ್ಕೆ ನೀಡಿ, ಸಿದ್ದರಾಮಯ್ಯನವರೇ, ಇದು ಬಹಳಷ್ಟು ವರ್ಷಗಳದ್ದು, ಬಿಟ್ಕೊಂಡು ಹೋಗಬೇಡಿ. ನೀವು ಪಕ್ಷ ಉಳಿಸ್ಕೊಳ್ಳೋಕೆ ಮಾದಿಗರನ್ನು ಬಳಸ್ತೀರಾ. ನೀವು ಪಕ್ಷ ಗದ್ದುಗೆ ಬಂದ ತಕ್ಷಣ ಮಾದಿಗರನ್ನ ಹಿಂದೆ ಹಾಕ್ತೀರಾ. ಇದು ನ್ಯಾಯನಾ? ಇದು ಸಾಮಾಜಿಕ ನ್ಯಾಯನಾ? ನೀವು ಸಾಮಾಜಿಕ ನ್ಯಾಯ ಕೊಡಬೇಕಂದ್ರೆ ಮಾದಿಗರಿಗೆ ನ್ಯಾಯ ಕೊಡಬೇಕು, ಮಾದಿಗರ ಹಸಿವನ್ನು ನೀಗಿಸಬೇಕು ಅಂತ ಪ್ರೀತಿಯ ಮಾಧ್ಯಮದವರಿಗೆ ಹೇಳ್ತಾ, ಮಾಧ್ಯಮದವರು ನಮಗೆ ಇಡೀ ರಾಜ್ಯದಲ್ಲಿ ಮಾದಿಗರು